ಬನ್ನಿ ಹಾಗಿದ್ರೆ ಇನ್ನು ಮುಂದೆ ಇನ್ನೂ ಹಲವಾರು ವಿಷಯಗಳನ್ನ ನಾವು ತಿಳಿತಾ ಹೋಗೋಣ. ಸೊ ಆ ಹಲವಾರು ವಿಷಯದಲ್ಲಿ ನಾವು ಇವತ್ತಿನ ದಿವಸ ತಿಳಿದಂತಹ ಫಲಗಳು ಏನೇನು ಅಂತಂದ್ರೆ, ಅಂಗಸ್ಫುರಣ ಫಲವನ್ನ ನೋಡಿದ್ದೇವೆ. ಅದೇ ರೀತಿಯಾಗಿ ಸ್ವಪ್ನ ಫಲದ ವಿಚಾರವನ್ನ ನಾವು ಮಾಡಿದ್ದೇವೆ. ಬನ್ನಿ, ಹಲ್ಲಿ ಪತನ ಫಲ ಅಂದ್ರೇನು, ಹಲ್ಲಿ ಎಲ್ಲಿ ಬಿದ್ರೆ ಏನ್ ಫಲ ಆಗ್ತದೆ ಅಂತನ್ನುವಂತಹ ವಿಚಾರವನ್ನ ತಿಳಿದುಕೊಳ್ಳೋಣ. ಮನೆಯೊಳಗ ಹಲ್ಲಿ ಓಡಾಡ್ತಾ ಇರ್ತವೆ. ಸೊ ಆ ಸಂದರ್ಭದೊಳಗ ಎಲ್ಲಿ ಬಿದ್ರ ಏನಾಗ್ತದ ಅಂತನ್ನುವಂತಹ ಫಲವನ್ನ ವಿಶೇಷವಾಗಿ ನಾವು ತಿಳಿದುಕೊಳ್ಳೋಣ. ಸೊ ಈ ಹಲ್ಲಿ ಪತನ ಫಲ ಅಂತ ಹೇಳಿ ಬಂದಾಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಈ ಹಲ್ಲಿಗಳಿದ್ದಿರ್ತವೆ. ಗೋಡೆಯ ಮೇಲೆ ಯಾವ ದಿಕ್ಕಿನಿಂದ ಒದರ್ತವೆ ಆ ರೀತಿಯಾದಂತಹ ಫಲಗಳನ್ನ ಹೇಳ್ತಾರೆ. ಅದು ಆಕಾಶಕ್ಕೆ ಮುಖ ಮಾಡಿದಾಗ, ನೆಲಕ್ಕೆ ಮುಖ ಮಾಡಿದಾಗ, ನೆಲದ ಮೇಲೆ ಒದರಿದಾಗ ಮತ್ತು ದೇಹದ ಯಾವ ಯಾವ ಅವಯವಗಳ ಮೇಲೆ ಹಲ್ಲಿ ತನ್ನ ಪ್ರಭಾವವನ್ನ ಬೀರ್ತದೆ ಅಂತನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಎಷ್ಟೋ ಬಾರಿ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ ಹಲ್ಲಿ ಬಿದ್ದಾಗ ನಮಗೇನ್ ಗೊತ್ತಾಗ್ತದ ಅಂತಂದ್ರ ಆ ಫಲವನ್ನ ನಿರೂಪಣೆ ಮಾಡುವಂತದ್ದಾಗ್ತದೆ. ಕೆಲವೊಮ್ಮೆ ತಲೆ ಮೇಲೆ ಬೀಳ್ತದೆ, ಬಲಭುಜದ ಮೇಲೆ, ಎಡಭುಜದ ಮೇಲೆ, ಕಾಲುಗಳ ಮೇಲೆ, ದೇಹದ ಬೇರೆ ಬೇರೆ ಅವಯವಗಳ ಮೇಲೆ ಆ ಹಲ್ಲಿ ಬೀಳುವಂಥದ್ದು ಗೋಡೆ ಮೇಲಿಂದ. ಹಾಗಿದ್ರೆ ಅದಕ್ಕೂ ಕೂಡ ಶಾಸ್ತ್ರಕಾರರು ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನ ಒಂದು ಶಕುನ ಅಂತ ಹಿಡ್ಕೊಂಡಿದ್ದಾರೆ. ಶಕುನ ಅಂತ ಹಿಡಿದುಕೊಂಡು ಇದಕ್ಕೆ ಫಲವನ್ನ ಸೂಚನೆ ಮಾಡ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಈ ಹಲ್ಲಿ ಯಾವ ರೀತಿಯಾಗಿ ಬೀಳುತ್ತದೆ, ಇದರ ಫಲಗಳು ಏನೇನು, ಬಿದ್ರೆ ಏನೇನ್ ಆಗ್ತದೆ, ಇದೆಲ್ಲದರ ಒಂದು ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಮೊಟ್ಟ ಮೊದಲೆದ್ದು ಹಲ್ಲಿ ಅಕಸ್ಮಾತ್ ಆಗಿ ತಲೆ ಮೇಲೆ ಬಿತ್ತು ಅಂತಂದ್ರೆ, ಹಣೆ ಮೇಲೆ ಬಿತ್ತು ಅಂತಂದ್ರೆ, ಕಿವಿ ಮೇಲೆ, ಕಣ್ಣುಗಳ ಮೇಲೆ, ಮೂಗು ಮೇಲೆ, ಮುಖದ ಮೇಲೆ, ಗಲ್ಲಗಳ ಮೇಲೆ ಬಿದ್ರೆ ಉತ್ತಮ ಫಲವನ್ನ ಹೇಳ್ತಾ ಇದ್ದಾರೆ. ಸೊ ಉತ್ತಮ ಫಲ ಯಾವಾಗ ಅಂತಂತಂದ್ರ ಹಲ್ಲಿ ಈ ಎಲ್ಲ ಭಾಗಕ್ಕೆ, ತಲೆ, ಹಣೆ, ಕಿವಿ, ಕಣ್ಣು, ಮೂಗು, ಮುಖ, ಗಲ್ಲ ಮತ್ತು ಮುಖದ ಯಾವುದಾದ್ರೂ ಭಾಗದ ಮೇಲೆ ಬಿದ್ರೂ ಕೂಡ ಅದಕ್ಕೆ ಉತ್ತಮ ಫಲವನ್ನ ಹೇಳ್ತಾ ಇದ್ದಾರೆ. ಇನ್ನ ಹುಬ್ಬು, ಸೊ ನಾವೇನು ಈ ಕಣ್ಣಿನ ಮೇಲೆ ಹುಬ್ಬನ್ನ ನೋಡ್ತೇವೆ, ಹುಬ್ಬು ಎಡಭುಜ, ಎಡಕ್ಕೆ, ಎಡ ಅಂಗ, ಎಡಗಾಲು, ಎಡ ಪಾರ್ಶ್ವ, ಎಡ ತೊಡೆ, ಎಡಪಾದಗಳ ಮೇಲೆ ಬಿದ್ದರೆ ಧನನಾಶ ಮತ್ತು ಹಾನಿಯನ್ನ ಉಂಟಾಗಬಹುದು ಅಂತನ್ನುವಂತಹ ಲೆಕ್ಕಾಚಾರವನ್ನ ವಿಶೇಷವಾಗಿ ಹೇಳುತ್ತೆ. ಸೊ ಅದಕ್ಕೆ ಹಲ್ಲಿ ಪತನ ಫಲ ಅಂತ ಅನ್ನೋದು ಬೀಳ್ತಿರ್ಬೇಕಾದ್ರೆ ನೀವು ಲಕ್ಷದೊಳಗೆ ಇಟ್ಕೊಂಡ್ಬಿಡ್ರಿ, ಎಡಭಾಗಕ್ಕೆ ಬಿತ್ತು ಅಂತಂತಂದ್ರೆ ಮ್ಯಾಕ್ಸಿಮಮ್ ಆಗಿ ನಮಗೆ ಧನನಾಶ ಮತ್ತು ಹಾನಿ ಅಂತನ್ನುವಂತಹ ಫಲ ಇರ್ತದೆ. ಅದೇ ಬಲಗಡೆ ಬಿದ್ದರೆ ಏನಾಗ್ತದೆ ಅದನ್ನ ನಾವು ನೋಡ್ತಾ ಹೋಗೋಣ. ಅದರಂತೆ ಬಲಭಾಗದಲ್ಲಿ ಬಿದ್ದರೆ ಲಾಭವನ್ನ ನಾವು ಪಡಿತಾ ಇದ್ದೇವೆ, ಸೌಖ್ಯ ಪ್ರಾಪ್ತಿ. ಹೊಟ್ಟೆಯ ಮೇಲೆ ಬಿತ್ತು ಅಂತಂದ್ರೆ ವಿಶೇಷವಾದಂತಹ ಧನಲಾಭ ಆಗ್ತದೆ. ಹೃದಯದ ಮೇಲೆ ದ್ರವ್ಯ ಲಾಭವಾಗ್ತದೆ. ನಾಭಿಯ ಮೇಲೆ ಮನೋರಥ ಸಿದ್ಧಿ ಉಂಟಾಗ್ತದೆ ಅಂತ ಹೇಳಿ ಅಂತನ್ನುವಂತ ಮಾತು ಹೇಳ್ತಾರೆ. ಅಂತ ಹೇಳಿ ಹೋಗಿ ಹಲ್ಲಿ ಬೀಳಿಸ್ಕೊಳ್ಳೋದಲ್ಲ. ಸೊ ಎಷ್ಟೋ ಜನ ಆ ರೀತಿಯಾಗಿ ಶಕುನಗಳ ನಡಿಬೇಕು ಅಂತ ಹೇಳಿ ಹೋಗಿ ನಡೆಸ್ಕೋತಾರಲ್ಲ, ಆ ಶಕುನ ಅಂತ ಹೇಳಿ ಕೌಂಟ್ ಆಗುವುದಿಲ್ಲ. ಕಿಂತು ಹಲ್ಲಿ ಬೀಳ್ತಿರ್ಬೇಕಾದ್ರೆ ಈ ರೀತಿಯಾದಂತಹ ಫಲಗಳನ್ನ ಹೇಳ್ತಾರೆ. ಸೊ ಇದು ಪ್ರತಿ ವರ್ಷದ ಪಂಚಾಂಗದಲ್ಲಿ ವಿಶೇಷವಾಗಿ ವಿವರಣೆಯನ್ನ ನೀಡಲಾಗಿರ್ತದೆ. ಸೊ ಅದಕ್ಕ ಅಕಸ್ಮಾತ್ ಆಗಿ ಹಲ್ಲಿ ನಮ್ಮ ಎಡಭಾಗಕ್ಕೆ ಬಿತ್ತು, ಅದಕ್ಕೇನಾದ್ರೂ ಫಲ ಇದೆಯಾ, ಅದನ್ನ ಆ ಅನಿಷ್ಟ ಫಲಗಳನ್ನ ನಾವು ಪರಿಹಾರ ಮಾಡ್ಕೊಳ್ಬಹುದಾ ಅಂತನ್ನುವಂತಹ ವಿಚಾರಧಾರೆಯನ್ನ ನಾವು ತಿಳಿದುಕೊಳ್ಳಿಕ್ಕೆ ಹೊರಟ್ವಿ ಅಂತಂದ್ರೆ ನಮಗೆ ದಕ್ಷಿಣ ಭಾರತದಲ್ಲಿ ಅನೇಕ ದೇವಸ್ಥಾನಗಳನ್ನ ನಾವು ನೋಡ್ತೇವೆ. ಆ ದಕ್ಷಿಣ ಭಾರತದೊಳಗ ದೇವಸ್ಥಾನಗಳಲ್ಲಿ ಹಲ್ಲಿಯನ್ನ ವಿಶೇಷವಾಗಿ ಬಂಗಾರದ ಹಲ್ಲಿ ಯಾರು ಮುಟ್ಟ್ಯಾರೋ ಇಲ್ಲೋ ಅಂತನ್ನೋದನ್ನ ಕೇಳ್ತಾರೆ. ಯಾರು ಮುಟ್ಟಿದ್ರು ಅಂತಂದ್ರೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ರಿ, ಆ ಹಲ್ಲಿ ಬಿದ್ದಂತಹ ಫಲ ಏನಿದೆ ಅದು ವಿಶೇಷವಾಗಿ ಅನಿಷ್ಟ ಫಲ ಇತ್ತು ಅಂತಂದ್ರೆ ಅದರ ನಾಶವಾಗ್ತದೆ ಅಂತನ್ನುವಂತಹ ಮಾತನ್ನ ಹೇಳ್ತಾರೆ. ಸೊ ಹೀಗೆ ಹಲ್ಲಿ ಬಿದ್ದಂತಹ ಫಲವನ್ನ ನಾವು ಈ ರೀತಿಯಾಗಿ ವಿಂಗಡಣೆಯನ್ನ ಮಾಡ್ತಾ ಹೋಗ್ತೇವೆ. ಸೊ ಅಕಸ್ಮಾತ್ ಆಗಿ ಹಲ್ಲಿ ಏನಾದ್ರೂ ನಿಮ್ಮ ದೇಹದ ಈ ಅವಯವಗಳ ಮೇಲೆ ಬಿದ್ರೆ ಶುಂಶುಮಾರ ದೇವರ ಸ್ಮರಣೆಯನ್ನ ಮಾಡಬೇಕು. ಸೊ ಶುಂಶುಮಾರ ದೇವರು ನೋಡ್ಲಿಕ್ಕೆ ಹೆಂಗಿರ್ತಾರೆ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ, ನಾಭಿಯಿಂದ ಕೆಳಗಡೆ ಚೋಳಿನ ಆಕಾರ, ನಾಭಿಯಿಂದ ಮೇಲ್ಪಟ್ಟು ಪರಮಾತ್ಮನ ಆಕಾರವನ್ನ ತಾಳಿದಂತಹ ರೂಪ. ಸೊ ಯಾವ ರೀತಿಯಾಗಿ ಚೋಳನ್ನ ನೀವು ನೋಡ್ತೀರಿ, ಆ ಚೋಳಿನಂತೆಯೇ ಭಗವಂತ ಇದ್ದಾನೆ. ತನ್ನ ಕೈಕಾಲುಗಳಲ್ಲಿ ಅಭಯ ಹಸ್ತ, ವರದ ಹಸ್ತವನ್ನ ಇಟ್ಟುಕೊಂಡು ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಸೊ ಇಂತಹ ಅದ್ಭುತನಾಗಿರ್ತಕ್ಕಂತಹ ಶುಂಶುಮಾರ ರೂಪಿಯಾಗಿರ್ತಕ್ಕಂತಹ ಭಗವಂತನ ಒಂದು ಪ್ರತಿಮೆಯನ್ನ ಧ್ಯಾನ ಮಾಡೋಣದ್ರಿಂದಲೇ ನಮಗೆ ಹಲ್ಲಿ ಪತನ ಫಲ ಅಂತ ಅನ್ನೋದೇನಿದೆ ಅದು ಎಲ್ಲವೂ ಕೂಡ ನಾಶವಾಗ್ಬಿಡ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.